ಮೈಸೂರಿನ ಹೆಸರಾಂತ ವೈಭವಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ವತಿಯಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಮಹಿಳಾ ಆಟೋ ಚಾಲಕರಿಗೆ ದಿನಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ವಿಜಯನಗರ 2ನೇ ಹಂತದಲ್ಲಿ ಸುಮಾರು 75 ಮಹಿಳಾ ಆಟೋ ಚಾಲಕರಿಗೆ ದಿನನಿತ್ಯ ಅಗತ್ಯ ಇರುವ ಅಕ್ಕಿ, ಕಾಳು, ಎಣ್ಣೆ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ಒಳಗೊಂಡ ಆಹಾರ ಕಿಟ್ಟನ್ನು ವಿತರಿಸಿದರು. ಅಂಜಲಿರವರು ಆಹಾರ ಕಿಟ್ಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮತ್ತು ಸಾಮಾಜಿಕ ಕಳಕಳಿಯ ಸಂದೇಶವನ್ನು ಸಾರಿದ್ದಾರೆ. ಇದೇ ವೇಳೆ ಮಾತನಾಡಿದ ಅಂಜಲಿ ವಿಜಯರವರು, ದಿನದಿಂದ ದಿನಕ್ಕೆ ಗ್ಯಾಸ್, ಇಂಧನ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅವರ ಸಂಕಷ್ಟದಲ್ಲಿ ಸ್ಪಂದಿಸುವ ಉದ್ದೇಶದಿಂದ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಈ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಂತರ ಅಂಜಲಿಯವರ ತಂದೆ ವಿಜಯ್ ಮಾತನಾಡಿ, ನಾನು ಹಿಂದೆ ಆಟೋ ಓಡಿಸಿ ಜೀವನ ಕಟ್ಟಿಕೊಂಡಿದ್ದೇನೆ. ಆಟೋ ಚಾಲಕರ ಕಷ್ಟ ಮತ್ತು ಶ್ರಮ ಏನೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಅವರ ಉತ್ತಮ ಬದುಕಿಗೆ ನೆರವಾಗಲಿ ಎಂಬ ಆಶಯದಿಂದ ಪತ್ನಿ ಶ್ರೀಮತಿ ಭಾರತಿ ಹಾಗೂ ಮಗಳ ಹೆಸರಿನಲ್ಲಿ ಈ ಸೇವಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಸಾಮಾಜಿಕ ಸೇವೆ ಚಟುವಟಿಕೆಗಳನ್ನು ಮುಂದುವರಿಸಲಾಗುವುದು ಎಂದು ಸಂಸ್ಥೆಯವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಾಲಕರು ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸೌಮ್ಯ ಮತ್ತು ಇವತ್ತು ವೈಭವ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅವರಿಗೆ ತುಂಬ ಯಾಕೆಂದರೆ ಹೃತ್ಪೂರ್ವಕ ನಮ್ಮ ಹೆಣ್ಣು ಮಕ್ಕಳ ಕಡೆಯಿಂದ ಧನ್ಯವಾದಗಳು. ಯಾಕೆಂದರೆ ಎಷ್ಟು ಜನ ಹೆಣ್ಣು ಮಕ್ಕಳು ಆಟೋ ಓಡಿಸಿ ಅವರ ಬದುಕನ್ನು ಸ್ವಾವಲಂಬಿಯಾಗಿ ಕಟ್ಕೊಳ್ತಾ ಇರೋ ಟೈಮಲ್ಲೇ ನಮಗೆ ಗ್ಯಾಸ್ ಅನ್ನೋ ಒಂದು ಭೂತ ಹಿಡಿದು ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುವಂಥ ಸಮಯದಲ್ಲಿ ಅವರೇ ಒಂದು ಹೆಣ್ಣುಮಗಳನ್ನು ಗ್ಯಾಸ್ ಬಂಕಲ್ಲಿ ನೋಡಿ ಗುರುತಿಸಿ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಅವರ ಮನಸ್ಸಿಗೆ ಬಂದು ಇಷ್ಟೂ ಹೆಣ್ಣು ಮಕ್ಕಳನ್ನು ಮೈಸೂರಿನಲ್ಲಿ ಆಟೋ ಓಡಿಸ್ತಾ ಇರುವಂಥ ಹೆಣ್ಣು ಮಕ್ಕಳನ್ನು ಕರೆದು ಅವರ ಕೈಯಲ್ಲಿ ಆದಂಥ ಸಹಾಯ ಅಂದರೆ ಎಲ್ಲರಿಗೂ ಆಹಾರ ದಿನಸಿ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಕಾರ್ಯಗಳು ನಡೀತಾ ಇರಲಿ ಅಂತ ನಮ್ಮ ಹೆಣ್ಣು ಮಕ್ಕಳ ಕಡೆಯಿಂದ ನಿಮಗೆ ಶುಭ ಹಾರೈಸ್ತೀವಿ. ಆ್ಯಂಡ್ ವೈಭವ್ ಸಿಲ್ಕ್ ಸ್ಯಾರೀಸ್ಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಪ್ರತಿಯೊಂದು ಕಾರ್ಯಗಳು ಯಶಸ್ಸುಗೊಳ್ಳಿ ಅಂತ ಹೇಳ್ತಾ ಎಲ್ಲ ಹೆಣ್ಣು ಮಕ್ಕಳಿಗೆ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ ದಿನನೇ ಇವತ್ತು ಕಿಟ್ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ರೀಸನ್ ಇಷ್ಟೇ, ಒಂದಿನ ಹಿಂಗೆ ಹೋಗುವಾಗ ಆಟೋ ಡ್ರೈವರ್, ಒಬ್ಬರು ಲೇಡಿ ಆಟೋ ಡ್ರೈವರ್ ಹಿಂಗೆ ಗ್ಯಾಸ್ ಫಿಲ್ ಮಾಡಿಸ್ಕೊಳ್ಳೋಕ್ಕೆ ಫ್ಯೂಯಲ್ ಸ್ಟೇಷನಲ್ಲಿ ಪಾಪುನ ಇಟ್ಕೊಂಡು ನಿಂತಿದ್ರು. ಅದೇ ರೀಸನ್ಗೆ ನನಗೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ನಮ್ಮ ಸಂಸ್ಥೆಯಿಂದ ವೈಭವಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಕಡೆಯಿಂದ ಕಿಟ್ನ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಂಗಾಗಿ ಎಲ್ಲರೂ ನಾವು ಕಾಂಟ್ಯಾಕ್ಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ RTO ಆಫೀಸಿಂದ. ಹಂಗಾಗಿ ಆಲ್ಮೋಸ್ಟ್ 1 ವೀಕಿಂದ ಎಲ್ಲರೂ ಬಂದು ಇನ್ಫಾರ್ಮೇಷನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾವು ಕಾರ್ಯಕ್ರಮನ ಸುಮಾರು ಎಷ್ಟು ಜನಕ್ಕೆ ಆಲ್ಮೋಸ್ಟ್ 45 to 50 ಮೆಂಬರ್ಸ್ ಇನ್ಫಾರ್ಮೇಷನ್ ಸಿಕ್ಕಿತ್ತು ನಮಗೆ. ಇವತ್ತು ಆಲ್ಮೋಸ್ಟ್ ಒಂದು 20-25 ಮೆಂಬರ್ಸ್ ಬಂದಿದ್ದಾರೆ. ಇನ್ನೂ ಸುಮಾರು ಜನ ಬರ್ಬೋದು, ಬಂದಾಗ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಅದಕ್ಕೆ ಇವತ್ತಿನ ದಿನನೇ ನಾವು ಹಮ್ಮಿಕೊಂಡಿದ್ದೀವಿ. ನನ್ನ ಮಗಳು ಇವಳು ಪಾಪ ಅದನ್ನು ನೋಡಿದೇ ಮಾಡಬೇಕು ಅಂದಾಗ ನನಗೆ ತುಂಬಾ ಸಂತೋಷ ಆಯಿತು. ನಾನು ಅದಕ್ಕೆ ಪ್ರೋತ್ಸಾಹ ಕೊಟ್ಟೆ. ಆಯ್ತಮ್ಮ ಮಾಡೋದಿಲ್ಲ ಅಂತೇಳಿ ಈ ಒಳ್ಳೆ ದಿನಾನ ಆಯ್ಕೆ ಮಾಡಿಕೊಂಡು ಇವಳು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ನನಗೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.